ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ. ಮನಕ್ಕೆ ನಾಚದ ವಚನ, ವಚನಕ್ಕೆ ನಾಚದ ಮನ, ಕುಂದು ಹೆಚ್ಚ ನುಡಿವೆ. ಒಂದು ಮಾತಿನ ಗೆಲ್ಲಕ್ಕೆ ಹಿಡಿದು ಹೋರುವೆ. ಕೂಡಲ ಸಂಗನ ಶರಣರೆನ್ನಾರ್ದರೆಂಬೆ. ಈ ವಚನದ ಸಾರ ಹೀಗಿದೆ. ಸಾಧಕನ ಅಂತರಂಗ ಬಹಿರಂಗಗಳೆರಡು ಪಾರದರ್ಶಕವಾಗಿರಬೇಕು. ಮನಸ್ಸಿನಲ್ಲಿರುವುದನ್ನು ಮಾತು, ಮಾತಿನಲ್ಲಿರುವುದನ್ನು ಮನಸ್ಸು ಬಚ್ಚಿಟ್ಟುಕೊಳ್ಳಬಾರದು. ನಾನಾದರೋ ನಾಚಿಕೆಯಿಲ್ಲದೆ ಒಳಿತು ಕೆಡುಕುಗಳ ಬಗ್ಗೆ ಮಾತನಾಡುತ್ತೇನೆ. ನನ್ನ ಮಾತೇ ಸರಿ ಎಂದು ಸಾಧಿಸಲು ಹೋರಾಡುತ್ತೇನೆ. ಅಹಂಕಾರ ವಂಚನೆಯಿಂದ ನನ್ನ ಮನಸ್ಸು ಕೂಡಿಕೊಂಡಿದ್ದರೂ ಶರಣರನ್ನು ನನ್ನ ಒಡೆಯರೆಂದು ಹೇಳಿಕೊಳ್ಳುತ್ತೇನೆ ಎಂಬ ಆತ್ಮನಿರೀಕ್ಷಣೆಯ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಶಿವಭಕ್ತರಲ್ಲಿ ಸ್ನೇಹ ಮೊದಲಾದ 8 ಗುಣಗಳ ಚಿಹ್ನೆಯು ಯಾರಲ್ಲಿ ಕಾಣುತ್ತದೆಯೋ ಅವನು ಯಾರೇ ಆಗಿದ್ದರೂ ಸರಿ, ಅವನು ಶಿವನಿಗೆ ಅತ್ಯಂತ ಪ್ರಿಯನಾದ ಭಕ್ತನಾಗುವನು. ಈ ಶಿವಯೋಗಿ ಎಂದರೆ ಅವನು ಶಿವರೂಪನೇ ಎಂದು ತಿಳಿಯಬೇಕು. ಶಿವಭಕ್ತಿ ಸಮಾವೇಶನ ಜಾತಿ ಪರಿಕಲ್ಪನಾ ಎಂಬ ಉಕ್ತಿಯಂತೆ ಹುಟ್ಟಿನಿಂದ ಯಾವುದೇ ಜಾತಿಯಲ್ಲಿ ಜನ್ಮ ತಾಳಿದ್ದರೂ ಶಿವಭಕ್ತಿಯನ್ನು ಅಳವಡಿಸಿಕೊಂಡ ಭಕ್ತನಲ್ಲಿ ಪೂರ್ವದ ಜಾತಿಯನ್ನು ಪರಿಗಣಿಸಲಾಗದು. ಸುಟ್ಟು ಬೂದಿಯಾದ ನಂತರ ಆ ಬೂದಿಯಲ್ಲಿ ಕಟ್ಟಿಗೆಗಳ ಪೂರ್ವ ಜಾತಿಯನ್ನು ಹುಡುಕಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಶಿವಭಕ್ತರಲ್ಲಿ ಅವರ ಜಾತಿಯನ್ನು ನೋಡಬಾರದು. ಕಾರಣ ಸಾಧಕರು ಕೂಡ ಜಾತಿಯ ಕೀಳರಿಮೆಯನ್ನು ಬಿಟ್ಟು ಶ್ರೇಷ್ಠವಾದ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ತನ್ನ ಸಾಧನೆಯ ಹಾದಿಯನ್ನು ಪ್ರಶಸ್ತಗೊಳಿಸಿಕೊಳ್ಳಬೇಕು. ಶರಣು ಶರಣಾರ್ಥಿಗಳು.